ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ನಾನು ಮಹಾರ್ದ ರಾಕುಳಗಿ, ವರದಿಗಾರ ಮತ್ತು ನಿರೂಪಕ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ರಂಜಾನ್ ಹಬ್ಬದ ಪ್ರಯುಕ್ತ ಬೀದರ್ ನಗರದ ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡಿದ ಇಸ್ಲಾಂ ಬಾಂಧವರು, ಪರಸ್ಪರ ಆಲಿಂಗನದ ಮೂಲಕ ಶುಭಾಶಯ ಕೋರಿದ ಯುವಕರು. ವಕ್ಫ್ ಬೋರ್ಡ್ ಬಿಲ್ ಸಂಸತ್ನಲ್ಲಿ ಮಂಡಿಸಿದ್ದಕ್ಕಾಗಿ ಕಪ್ಪು ಪಟ್ಟಿ ಧರಿಸಿ ಶಾಂತಿಯುತವಾಗಿ ಪ್ರತಿಭಟಿಸಲಾಗಿದೆ. ಸಚಿವ ರಹೀಂ ಖಾನ್ ಹೇಳಿಕೆ. ಬಲ್ಲೂರು ಶಾಲೆಯಲ್ಲಿ ನಡೆದ ಯುಗಾದಿ ಹಬ್ಬದ ಪ್ರಯುಕ್ತ ಜನಪದ ಸಂಗೀತೋತ್ಸವ ಕಾರ್ಯಕ್ರಮ. ನಶಿಸುತ್ತಿರುವ ಜನಪದ ಕಲೆಗಳ ಉಳಿಸುವ ಅಗತ್ಯವಿದೆ. ವಿಜಯಕುಮಾರ್ ಸೋನಾರೆ. ವಿವಿಧ ಕಲಾವಿದರಿಂದ ಜರುಗಿದ ಆಕರ್ಷಕ ಜನಪದ ಗಾಯನ ಮತ್ತು ಕೋಲಾಟ ಕಾರ್ಯಕ್ರಮಗಳು. ಭಾಲ್ಕಿ ತಾಲೂಕಿನ ಚಳಕಪುರ ಗ್ರಾಮದಲ್ಲಿ ಮಾರ್ಚ್ 31ರಿಂದ ಏಪ್ರಿಲ್ 6ರವರೆಗೆ ಶ್ರೀ ಸಿದ್ಧಾರೂಢರ ಜಾತ್ರಾ ಮಹೋತ್ಸವ. ಮಾರ್ಚ್ 6ರಂದು ನಡೆಯುವ ರಥೋತ್ಸವದಲ್ಲಿ ಪಾಲ್ಗೊಳ್ಳಲು ರವಿಸ್ವಾಮಿ ನಿರ್ಣ ಹಾಗೂ ಸುಭಾಷ್ ಕೆನಡೆ ಕೋರಿಕೆ. ಭವಾನಿ ಬಿಜಲಗಾಂವ್ ಗ್ರಾಮದಲ್ಲಿ ಜರುಗಿದ ಬಾಲಮೇಳ ಕಾರ್ಯಕ್ರಮ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಅಂಗನವಾಡಿ ಕೇಂದ್ರಗಳು ಮೂಲ ಬುನಾದಿಯಾಗಿವೆ. ಗಮನ ಸೆಳೆದ ಮಕ್ಕಳ ಆಕರ್ಷಕ ಚಟುವಟಿಕೆಗಳು. ಮಕ್ಕಳನ್ನು ಚಿಕ್ಕ ವಯಸ್ಸಿನಲ್ಲೇ ಸಂಸ್ಕಾರ ನೀಡುವ ಕುರಿತು ಸಲಹೆ ನೀಡಿದ ರಂಗಾಚಾರ್ಯ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಈದ್ ಉಲ್ ಫಿತ್ರ್ ಅಂದರೆ ಪವಿತ್ರ ರಂಜಾನ್ ಮಾಸಾಚರಣೆಯ ಕೊನೆಯ ದಿನವಾದ ಸೋಮವಾರ ಬೀದರ್ ನಗರದಲ್ಲಿ ಹಬ್ಬದ ವಾತಾವರಣ. ರಂಜಾನ್ ಹಬ್ಬದ ಪ್ರಯುಕ್ತ ಇಸ್ಲಾಂ ಬಾಂಧವರು ಬೀದರ್ನ ಈದ್ಗಾ ಮೈದಾನದಲ್ಲಿ ಹೊಸ ಬಟ್ಟೆಗಳನ್ನುಟ್ಟು, ತಲೆ ಮೇಲೆ ಟೋಪಿಗಳನ್ನು ಧರಿಸಿ, ಹೆಗಲ ಮೇಲೆ ಶಾಲುಗಳನ್ನು ಹಾಕಿಕೊಂಡು ಭಕ್ತಿಯಿಂದ ನಮಾಜ್ ಮಾಡಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು. ಜೊತೆಗೆ 1 ತಿಂಗಳ ರೋಜಾ ಅಂದರೆ ಉಪವಾಸ ಅಂತ್ಯಗೊಳಿಸಿದರು. ಇದೇ ವೇಳೆ ಮಾತನಾಡಿರುವಂತಹ ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಅವರು ನಾಡಿನ ಸಮಸ್ತ ಮಹಾಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಭಗವಂತ ಎಲ್ಲರಿಗೂ ಒಳಿತನ್ನ ಮಾಡಲಿ. ತ್ಯಾಗ, ತಾಳ್ಮೆ ಮತ್ತು ಭಕ್ತಿಯ ಸಂಕೇತವಾದ ರಂಜಾನ್ ಹಬ್ಬವು ಎಲ್ಲರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿ ಎಂದು ರಹೀಂ ಖಾನ್ ಅವರು ಶುಭ ಹಾರೈಸಿದರು. ಇದೇ ವೇಳೆ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಹಾಗೂ ಲೋಕಸಭಾ ಸದಸ್ಯರಾಗಿರುವಂತಹ ಸಾಗರ್ ಈಶ್ವರ್ ಖಂಡ್ರೆ ನಮಾಜ್ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಎಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳನ್ನು ಕೋರಿದರು. ನಮಾಜ್ ಬಳಿಕ ಹೊರಗಡೆ ಆಗಮಿಸಿದ ಸಚಿವ ರಹೀಂ ಖಾನ್ ಅವರು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಒಂದು ಮಾತನ್ನು ಹೇಳ್ತಾರೆ. ಇಂದು ಸಾವಿರಾರು ಇಸ್ಲಾಂ ಬಾಂಧವರು ಬೀದರ್ನಲ್ಲಿ ಮಾತ್ರವಲ್ಲದೆ ಇಡೀ ದೇಶದಲ್ಲಿಯೇ ಕೋಟ್ಯಾಂತರ ಇಸ್ಲಾಂ ಬಾಂಧವರು ಬಲಗೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ವಕ್ಫ್ ಬೋರ್ಡ್ ಬಿಲ್ ವಿರುದ್ಧ ಶಾಂತಿಯುತ ಪ್ರತಿಭಟನೆ ಮಾಡಿದ್ದೇವೆ ಎಂದು ಹೇಳಿದರು. ಏಕೆಂದರೆ ಇಸ್ಲಾಂ ಹಿರಿಯ ಬಂಧುಗಳು ಅಥವಾ ಮಕ್ಕಳಿಲ್ಲದವರು, ದಿಕ್ಕಿಲ್ಲದವರು ದಾನ ನೀಡಿದ ಒಂದು ವಕ್ಫ್ ಆಸ್ತಿಯನ್ನು ಕೇಂದ್ರ ಸರ್ಕಾರ ಕಬಳಿಸಲು ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಬಾರ್ದು. ಎಲ್ಲರೂ ಶಾಂತಿಯುತವಾಗಿ ಸಹೋದರತ್ವದಿಂದ ಪೀಸ್ಫುಲ್ ಆಗಿ ಬದುಕ್ತಕ್ಕಂಥದ್ದು ದೇಶದಲ್ಲಿ ಇಂದಿನ ಅವಶ್ಯಕತೆಯಾಗಿದೆ. ಇಂದು ಹಬ್ಬದ ದಿವಸ ನಾನು ಈ ಮಾತನ್ನು ಹೇಳಬಾರ್ದು, ಆದರೂ ಕೂಡ ಹೇಳ್ತಾ ಇದ್ದೇನೆ. ವಕ್ಫ್ ಆಸ್ತಿ ರಕ್ಷಣೆ ಆಗಬೇಕಾದ ಅವಶ್ಯಕತೆ ಇದೆ ಎಂದು ಸಚಿವ ರಹೀಂ ಖಾನ್ ಹೇಳಿದರು. ಇದೇ ವೇಳೆ ಸಾವಿರಾರು ಇಸ್ಲಾಂ ಬಾಂಧವರು ನಮಾಜ್ ಪ್ರಾರ್ಥನೆಯನ್ನು ಸಲ್ಲಿಸಿದ ಮಧ್ಯಾಹ್ನ ಎನ್ನುವಷ್ಟರಲ್ಲಿ ಮನೆಗೆ ತೆರಳಿದರು. ಮನೆಯಲ್ಲಿ ಸುರ್ಕುಂಬ, ವಿಶೇಷವಾದ ಅನ್ನ, ಸಾಂಬಾರು, ಸಿಹಿ ಪದಾರ್ಥಗಳನ್ನು ತಯಾರಿಸಿ ತನ್ನ ಜೊತೆಗೆ ಸ್ನೇಹಿತರನ್ನು, ಆಪ್ತರನ್ನು, ಬಂಧು ಮಿತ್ರರನ್ನು ಆಹ್ವಾನಿಸಿ ಊಟ ಮಾಡಿಸಿದ್ದು ವಿಶೇಷವಾಗಿತ್ತು. ಹೇಳ್ತೇನೆ, ಈದ್ ಮುಬಾರಕ್ ಅಂತ ಹೇಳ್ತೇನೆ. ಜೊತೆಗೆ ನಮ್ಮ ಡಿಸ್ಟಿಕ್ MP ಅವರು ಸಾಗರ್ ಖಂಡ್ರೆ ಅವರು ಇದ್ದಾರೆ. ಮತ್ತು ಜೊತೆಗೆ ಎಕ್ಸ್ ಮಿನಿಸ್ಟರ್ ಬಂಡಪ್ಪ ಕಾಸಂಪುರ್ ಅವರಿದ್ದಾರೆ. CMC ಅಧ್ಯಕ್ಷರು ಇದ್ದಾರೆ. ಜೊತೆಗೆ ನಮ್ಮ ಸಂಜಯ್ ಜಾಗೀರ್ದಾರ್ ಅವರಿದ್ದಾರೆ. ಸುಮಾರು ಎಲ್ಲ ಜೊತೆಗೆ ಇದ್ದಾರೆ. ಯಾವಾಗಲೂ ಇಲ್ಲಿ ಈದ್ಗಾ ಇದೆ. ಈದ್ಗಾ ರೋಡ್ಗೆ ಒಂದು ಟೆಂಟ್ ಹಾಕಿ ಎಲ್ಲ ಜನಗೆ ಎಲ್ಲರೂ ಭೇಟಿ ಮಾಡ್ತಾರೆ, ಶುಭಾಶಯಗಳು ಹೇಳ್ತಾರೆ. ಅದ್ರ ಸಲಗೆ ನಾನು ಎಲ್ಲ ಯುವಕರಿಗೆ, ರೈತರಿಗೆ, ಎಲ್ಲರಿಗೆ ರಂಜಾನ್ ಈದಿಂದು ಹಬ್ಬದ ಶುಭಾಶಯಗಳು ಹೇಳ್ತೇನೆ. ಒಂದು ಪೀಸ್ಫುಲ್ಲಿಂದ ಏನು ನಮ್ಮ ಕಮ್ಯುನಿಟಿದು, ನಮ್ಮ ಪ್ರಾಪರ್ಟಿ ವಕ್ಫ್ ಬೋರ್ಡ್ ಅಂದ್ರೆ ನಮ್ದು ಏನು ದಾನ ಕೊಡ್ತಾರೆ, ನಮ್ಮವರು ದಾನ ಕೊಡ್ತಾರೆ. ಯಾರ್ದು ಮಕ್ಕಳು ಇರೋಲ್ಲ, ಯಾರ ಹತ್ರ ತುಂಬ ಇದು ಇದೆ, ಅದು ದಾನ ಕೊಟ್ಟರು ಅದು ದಾನ ರಿಟರ್ನ್ ಮಾಡಬೇಕಂತ, ತಗೋಬೇಕಂತ ಏನು ಷಡ್ಯಂತ್ರ ನಡೀಲತ್ತದೆ. ಅದ್ರ ಸಲಗೆ ಎಲ್ಲರೂ ಒಂದು ಪೀಸ್ಫುಲ್ ಬ್ಲ್ಯಾಕ್ ಪಟ್ಟಿ ಕಟ್ಟಿ ತೋರಿಸ್ಬೇಕಂತ ಆ ಥರ ಹೇಳಿದರು. ಒಂದು ಯೂನಿಟಿ ಟೈಪು ಒಂದು ಪ್ರಾರ್ಥನಾ ದೇವರ ಹತ್ರ ಪೀಸ್ಫುಲ್ಲಿ ಇಡೀ ರಾಜ್ಯದಂತ ಮಾಡಿದ್ರೆ ಬೀದರಲ್ಲಿ ಅಷ್ಟೇ, ಇಡೀ ಇಂಡಿಯಾನಲ್ಲಿ. ಓಕೆ.
ಇಂದು ಆಧುನಿಕತೆಯ ಭರಾಟೆಯಲ್ಲಿ ವ್ಯಕ್ತಿ ದೇಶಿ ಸಂಸ್ಕೃತಿಯನ್ನು ಮರೆತು ಹಪಾಹಪಿತನದಿಂದ ವಿದೇಶಿ ಸಂಸ್ಕೃತಿಗೆ ಮಾರು ಹೋಗ್ತಾ ಇದ್ದಾನೆ. ಇದರಿಂದ ರಾಜ್ಯದಲ್ಲಿ ಜನಪದ ಸಂಸ್ಕೃತಿ, ಕಲೆ, ಸಾಹಿತ್ಯ ದಿನೇ ದಿನೇ ಮರೆಮಾಚ್ತಾ ಇದೆ, ನಶಿಸಿ ಹೋಗ್ತಾ ಇದೆ. ಅದನ್ನು ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ಎಲ್ಲ ಸಂಘ ಸಂಸ್ಥೆಗಳ ಮೇಲಿದೆ ಎನ್ನುವಂಥ ಮಾತನ್ನು ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯ ವಿಜಯ್ ಕುಮಾರ್ ಸೋನಾರೆ ಅಭಿಪ್ರಾಯಪಡ್ತಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ರಂಗತರಂಗ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಚಿಕ್ಪೇಟ್ ಬೀದರ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ 2020-21ನೇ ಸಾಲಿನ ಸಂಘ ಸಂಸ್ಥೆಗಳ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿನ ಬಲ್ಲೂರು ಗ್ರಾಮದ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯ ಸಭಾಂಗಣದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಜರುಗಿದ ಜಾನಪದ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಜನಪದ ಕಲೆ, ಬುಲಾಯಿ ಹಾಡುಗಳು, ಜೋಗುಳ ಹಾಡುಗಳು, ಸಂಪ್ರದಾಯದ ಹಾಡುಗಳು, ಕೋಲಾಟ ಇವುಗಳು ಮುಂದಿನ ಪೀಳಿಗೆಗೆ ತಿಳಿಸಬೇಕು ಅಂದರೆ ಜನಪದ ಸಂಸ್ಕೃತಿ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಅಳವಡಿಸಿಕೊಳ್ತಕ್ಕಂಥ ಜರೂರಿ ಇದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಿರು. ನಮಾಜ್ ಬಳಿಕ ಹೊರಗಡೆ ಆಗಮಿಸಿದ ಸಚಿವ ರಹೀಂ ಖಾನ್ ಅವರು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಒಂದು ಮಾತನ್ನು ಹೇಳ್ತಾರೆ. ಇಂದು ಸಾವಿರಾರು ಇಸ್ಲಾಂ ಬಾಂಧವರು ಬೀದರ್ನಲ್ಲಿ ಮಾತ್ರವಲ್ಲದೆ ಇಡೀ ದೇಶದಲ್ಲಿಯೇ ಕೋಟ್ಯಾಂತರ ಇಸ್ಲಾಂ ಬಾಂಧವರು ಬಲಗೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ವಕ್ಫ್ ಬೋರ್ಡ್ ಬಿಲ್ ವಿರುದ್ಧ ಶಾಂತಿಯುತ ಪ್ರತಿಭಟನೆ ಮಾಡಿದ್ದೇವೆ ಎಂದು ಹೇಳಿದರು. ಏಕೆಂದರೆ ಇಸ್ಲಾಂ ಹಿರಿಯ ಬಂಧುಗಳು ಅಥವಾ ಮಕ್ಕಳಿಲ್ಲದವರು, ದಿಕ್ಕಿಲ್ಲದವರು ದಾನ ನೀಡಿದ ಒಂದು ವಕ್ಫ್ ಆಸ್ತಿಯನ್ನು ಕೇಂದ್ರ ಸರ್ಕಾರ ಕಬಳಿಸಲು ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಬಾರ್ದು. ಎಲ್ಲರೂ ಶಾಂತಿಯುತವಾಗಿ ಸಹೋದರತ್ವದಿಂದ ಪೀಸ್ಫುಲ್ ಆಗಿ ಬದುಕ್ತಕ್ಕಂಥದ್ದು ದೇಶದಲ್ಲಿ ಇಂದಿನ ಅವಶ್ಯಕತೆಯಾಗಿದೆ. ಇಂದು ಹಬ್ಬದ ದಿವಸ ನಾನು ಈ ಮಾತನ್ನು ಹೇಳಬಾರ್ದು, ಆದರೂ ಕೂಡ ಹೇಳ್ತಾ ಇದ್ದೇನೆ. ವಕ್ಫ್ ಆಸ್ತಿ ರಕ್ಷಣೆ ಆಗಬೇಕಾದ ಅವಶ್ಯಕತೆ ಇದೆ ಎಂದು ಸಚಿವ ರಹೀಂ ಖಾನ್ ಹೇಳಿದರು. ಇದೇ ವೇಳೆ ಸಾವಿರಾರು ಇಸ್ಲಾಂ ಬಾಂಧವರು ನಮಾಜ್ ಪ್ರಾರ್ಥನೆಯನ್ನು ಸಲ್ಲಿಸಿದ ಮಧ್ಯಾಹ್ನ ಎನ್ನುವಷ್ಟರಲ್ಲಿ ಮನೆಗೆ ತೆರಳಿದರು. ಮನೆಯಲ್ಲಿ ಸುರ್ಕುಂಬ, ವಿಶೇಷವಾದ ಅನ್ನ, ಸಾಂಬಾರು, ಸಿಹಿ ಪದಾರ್ಥಗಳನ್ನು ತಯಾರಿಸಿ ತನ್ನ ಜೊತೆಗೆ ಸ್ನೇಹಿತರನ್ನು, ಆಪ್ತರನ್ನು, ಬಂಧು ಮಿತ್ರರನ್ನು ಆಹ್ವಾನಿಸಿ ಊಟ ಮಾಡಿಸಿದ್ದು ವಿಶೇಷವಾಗಿತ್ತು. ಸುಮಾರು 4-5 ವರ್ಷ ಆಗಿದೆ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಧನಸಹಾಯ ಸಹಕಾರ ಮಾಡಿದ ಹಿನ್ನೆಲೆಯಲ್ಲಿ ಆದಷ್ಟು ಯಾರೇ ಸಂಘ ಸಂಸ್ಥೆಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹಳ ಒಂದು ವಿಶೇಷವಾದಂತಹ ಯೋಜನೆ ಇದೆ. ನಿಗದಿತ ಅವಧಿ ಒಳಗಡೆ ಅವರ ಕಾರ್ಯಕ್ರಮವನ್ನು ಮುಗಿಸಿ ನಮಗೆ ಸಂಬಂಧಪಟ್ಟಂತ ವರದಿಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಲ್ಲಿಸಿದ ನಂತರ ನಾವು ಮಾನ್ಯ ನಿರ್ದೇಶಕರಿಗೆ ಸಲ್ಲಿಸಬೇಕಾಗುತ್ತೆ. ಹೀಗಾಗಿ ಹಲವಾರು ಪತ್ರಗಳನ್ನ ಬಂದರೂ ಕೂಡ ಆದ್ರೆ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮ ಮಾಡಿರುವ ಹಿನ್ನೆಲೆಯಲ್ಲಿ ಯಾಕೆ ನಾ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬರು ಸಂಘ ಸಂಸ್ಥೆಗಳು ಜನಸಹಾಯಕೋಸ್ಕರ ಸರಿಯಾದ ರೀತಿಯಲ್ಲಿ ಕಾರ್ಯಕ್ರಮ ನಿಗದಿ ಅವಧಿಗಳಲ್ಲಿ ಪೂರೈಸಿಲ್ಲ. ಯಾಕೆ ಅಂದ್ರೆ ಮೇಲಿನ ನಮಗೆ ಬಹಳ ಒತ್ತಡ ಇದೆ. ಅದರ ಹಿನ್ನೆಲೆಯಲ್ಲಿ ಆದರೂ ಕೂಡ ಇವತ್ತ ಈ ಕಾರ್ಯಕ್ರಮ ವಿಶೇಷ ಮಾಡಿಕೊಟ್ಟಂತ ಹಿರಿಯ ಪತ್ರಕರ್ತರು ಮತ್ತು ಈ ಒಂದು ರಂಗಕರ ಸಮಾಜದ ಸಂಸ್ಕೃತಿ ಟ್ರಸ್ಟ್ ಅನ್ನು ಹೀಗೆ ಮುಂದೆ ಬೆಳೆಯಬೇಕು ಮತ್ತು ಈ ಕಲಾ ಮತ್ತು ಕಲಾವಿದರ ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸಿದಂತ ಅಧ್ಯಕ್ಷರು ರಂಗಕರ ಸಮಾಜ ಕಲಾವಿದರೆ ಹಾಗೂ ವಿಶೇಷವಾಗಿ ತಮ್ಮೆಲ್ಲರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಕೊಡ್ತಾ, ಯುಗಾದಿ ಹಬ್ಬ ಕೂಡ ಆ ಸಂಭ್ರಮದಲ್ಲಿ ಇವತ್ತು ರಂಗತರಂಗ ಟ್ರಸ್ಟಿನ ಒಂದು ಜಾನಪದ ಉಳಿವಿಗಾಗಿ ಜಾನಪದ ಉತ್ಸವ ಭಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದ ಆರಾಧ್ಯ ದೈವ ಶ್ರೀ ಸಿದ್ಧಾರೂಢರ ಜಾತ್ರಾ ಮಹೋತ್ಸವವು ಮಾರ್ಚ್ 31ರಿಂದ ಏಪ್ರಿಲ್ 6ರವರೆಗೆ ಜರುಗಲಿದೆ. ನಿರಂತರವಾಗಿ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿದಿನ ಪೂಜೆ, ಮಹಾಮಂಗಳಾರತಿ, ಗ್ರಂಥ ಪಾರಾಯಣ ಹಾಗೂ ಮಹಾಪ್ರಸಾದ, ತೊಟ್ಟಿಲು ಕಾರ್ಯಕ್ರಮ ಹೀಗೆ ಅನೇಕ ಅರ್ಥಪೂರ್ಣ ಕಾರ್ಯಕ್ರಮಗಳು ಜರುಗ್ತಾ ಇವೆ. ಕೊನೆಗೆ ಏಪ್ರಿಲ್ 6ರಂದು ಶ್ರೀ ಸಿದ್ಧಾರೂಢರ ರಥೋತ್ಸವ ಜರುಗಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪುನೀತರಾಗಬೇಕೆಂದು ಕರ್ನಾಟಕ ಕನ್ನಡ ಸೇನೆಯ ಡಾಕ್ಟರ್ ರವಿಸ್ವಾಮಿ ನಿರ್ಣ ಹಾಗೂ ಸುಭಾಷ್ ಕೆನಡೆ ಭಕ್ತರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಕುರಿತು ಸುದ್ದಿ ಸಮಯದೊಂದಿಗೆ ತಮ್ಮ ವಿಡಿಯೋ ತುಣುಕನ್ನು ಹಂಚಿಕೊಂಡಿರುವಂತಹ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಭಕ್ತಿ ಸಂಭ್ರಮದಿಂದ ಮತ್ತು ವಿಜೃಂಭಣೆಯಿಂದ ಶ್ರೀ ಸಿದ್ಧಾರೂಢರ ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಪಕ್ಕದ ರಾಜ್ಯಗಳಿಂದಲೂ ಕೂಡ ಸಾವಿರಾರು ಭಕ್ತರು ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾಪ್ರಸಾದವನ್ನು ಸವಿದು ದೇವರ ದರ್ಶನವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಸಮಸ್ತ ಬೀದರ್ ಜಿಲ್ಲೆಯ ಜನತೆಯಲ್ಲಿ
ಒಂದು ಮನವಿ ಮಾಡೋದೇನೆಂದರೆ ವಿಶೇಷವಾಗಿ ಸಿದ್ಧಾರೂಢರವರ 1 ವಾರಗಳ ಕಾಲ ಚಳಕಾಪುರಲ್ಲಿ ಜನ್ಮಸ್ಥಳದಲ್ಲಿ 1 ವಾರಗಳ ಕಾಲ ವಿಶೇಷ ಜಾತ್ರೆ ಇರ್ತದೆ. ಈ ಜಾತ್ರೆಯಲ್ಲಿ ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರದ ಲಕ್ಷಾಂತರ ಭಕ್ತಾದಿಗಳು ಏನಂದ್ರೆ ಬಂದು ದರ್ಶನ ಪಡೆದು ಅವರು ಪುನೀತರಾಗ್ತಾರೆ. ಅದೇ ತರಹ 31ರಿಂದ 7ನೇ ತಾರೀಕಿನವರೆಗೆ 6ನೇ ತಾರೀಕಿನವರೆಗೆ ಏನದಂದ್ರೆ ಬಹು ವಿಜೃಂಭಣೆಯಿಂದ ಜಾತ್ರೆ ಆಗ್ತದೆ ಮತ್ತು 6ನೇ ತಾರೀಕಿನ ರಥೋತ್ಸವ ಇರ್ತದೆ. ಅದಕ್ಕಾಗಿ ಇವತ್ತು ಸಿದ್ಧಾರೂಢರು ಇಡೀ ಕರ್ನಾಟಕದಲ್ಲೇ ಒಂದು ಒಳ್ಳೆಯ ಏನದ ಅಂತಂದ್ರೆ ಅಪ್ಪಾಜಿ ಅಂತ ಅನ್ಸ್ಕೊಂಡು ಬಂದಂಥವ್ರು. ಇವತ್ತು ಅವರು ಜನ್ಮಸ್ಥಾನ ಚಳಕಾಪುರ, ನಾವು ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿದ್ದೇವೆ, ಒಂದು ನಮ್ಮದು ಪುಣ್ಯ ಇದೆ. ಅದಕ್ಕಾಗಿ ಇಲ್ಲಿನ ಎಲ್ಲ ಸಮಸ್ತ ಬೀದರ್ ಜಿಲ್ಲೆಯ ಜನತೆ ಅಪ್ಪಾಜಿಯವರ ಜಾತ್ರೆಯಲ್ಲಿ ಪಾಲ್ಗೊಂಡು ಅವರ ಪುಣ್ಯಕ್ಷೇತ್ರಕ್ಕೆ ದರ್ಶನ ಪಡೆದುಕೊಂಡು ತಾವೆಲ್ಲ ಪುನೀತರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೇವೆ. ತಮ್ಮ ಹೆಸರು ಹೇಳ್ರಿ. ಡಾಕ್ಟರ್ ರವಿಸ್ವಾಮಿ ನಿರ್ಣ, ಕನ್ನಡ ಸೇನೆ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ. ಇಡೀ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶರಣಾರ್ಥಿ ತಿಳಿಸುತ್ತಾ ಭಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಶ್ರೀ ಸಿದ್ಧಾರೂಢರ ಜಾತ್ರಾ ಮಹೋತ್ಸವ ಅಂಗವಾಗಿ ದಿನಾಂಕ 31ನೇ ತಾರೀಕಿನಿಂದ 7 ದಿವಸ ಕಾಲ ಸತತವಾಗಿ ಪರಮ ಪೂಜ್ಯರಾದಂಥ ಶ್ರೀ ಶಿವಕುಮಾರ ಅಪ್ಪಾಜಿಯವರ ನೇತೃತ್ವದಲ್ಲಿ ಈ ಜಾತ್ರೆಯನ್ನು ನಡೀತದೆ. ಅದಕ್ಕಾಗಿ ಎಲ್ಲ ನಾಡಿನ ಸಮಸ್ತ ಜನತೆಗೆ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತೀನಿ. ಸಮಸ್ತ ನಾಡಿನ ಜನತೆ ಸಿದ್ಧಾರೂಢರ ಜನ್ಮಸ್ಥಳದ ಚಳಕಾಪುರಕ್ಕೆ ಬಂದು ಶ್ರೀ ಸಿದ್ಧಾರೂಢರ ದರ್ಶನ ಪಡೆದು ಅದೇ ಥರ ಪರಮ ಪೂಜ್ಯರಾದಂಥ ಶ್ರೀ ಶಿವಕುಮಾರ ಅಪ್ಪಾಜಿಯವರ ಪ್ರವಚನ ಕೇಳಿ ಪುನೀತರಾಗಬೇಕು. ಅದಕ್ಕಾಗಿ ಎಲ್ಲ ಜನತೆಗೆ ಚಳಕಾಪುರ ಗ್ರಾಮಸ್ಥ ವತಿಯಿಂದ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ತಾವು ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಅಪ್ಪಾಜಿಯವರ ಪ್ರವಚನವನ್ನು ಕೇಳಿ ಸದ್ಗುರು ಸಿದ್ಧಾರೂಢ ಗುರುನಾಥರೂಢರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿ ತಾವು ಪುನೀತರಾಗಬೇಕು. 31ನೇ ತಾರೀಕಿನಿಂದ 6ನೇ ತಾರೀಕು ತನಕ ಜಾತ್ರೆ ಇರುತ್ತದೆ. 6ನೇ ತಾರೀಕಿಗೆ ಶ್ರೀ ಸಿದ್ಧಾರೂಢರ ರಥೋತ್ಸವ ಇರುತ್ತೆ. ಅದಕ್ಕಾಗಿ ತಾವೆಲ್ಲರೂ ಬಂದು ಇದರಲ್ಲಿ ಭಾಗಿಯಾಗಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತೇವೆ. ಶಿಶು ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಕಮಲ್ ನಗರ್ ಹಾಗೂ ಕಲಿಕಾ ಟಾಟಾ ಟ್ರಸ್ಟ್ ಬೆಂಗಳೂರು ಇವರ ಒಂದು ಸಹಯೋಗದಲ್ಲಿ ಶಾಲಾ ಪೂರ್ವ ಒಂದು ಶಿಕ್ಷಣ ಬಲವರ್ಧನೆ ಕಾರ್ಯಕ್ರಮ ಅಡಿಯಲ್ಲಿ ಬಾಲಮೇಳ ಕಾರ್ಯಕ್ರಮವನ್ನು ಭವಾನಿ ಬಿಜಲ್ಗಾಂವ್ ಗ್ರಾಮದಲ್ಲಿ ಆಯೋಜಿಸಲಾಯಿತು. ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಅಂಗನವಾಡಿ ಕೇಂದ್ರ ಮೂಲ ಬುನಾದಿಯಾಗಿದೆ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಎನ್ನುವ ಹಾಗೆ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣದ ಮಹತ್ವ ಪಾತ್ರ ವಹಿಸುತ್ತದೆ. ಭಾಷಾ ಬೆಳವಣಿಗೆಯಲ್ಲಿ ಕಲಿಕಾ ಸರ್ವಾಂಗೀಣ ಬೆಳವಣಿಗೆಗೆ ಹಂತ ಹಂತವಾಗಿ ಬಾಲಮೇಳ ಒಂದು ವೇದಿಕೆ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಕ್ಕಂಥದ್ದು ಇದೊಂದು ಯೋಜನೆಯ ಒಂದು ಒಳ್ಳೆಯ ಉದ್ದೇಶ ಆಗಿದೆ ಎನ್ನುವಂಥ ಮಾತನ್ನು ಕೂಡ ಅಲ್ಲಿರುವಂಥ ಪ್ರಮುಖರು ಹೇಳ್ತಾರೆ. ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಪ್ರಾರ್ಥನೆ ಗೀತೆ, ಆಟ ಪಾಠ ಚಟುವಟಿಕೆ ಮೂಲಕ ಪರಿಸರ ಜೀವನದ ಒಂದು ಭಾಗವಾಗಿರ್ತಕ್ಕಂತಹ ಕಲಿಕೆ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನ ನೀಡಲಾಗುತ್ತೆ. ಪೋಷಕರು ಮಕ್ಕಳಿಗೆ ಅಂಗನವಾಡಿ ಕೇಂದ್ರಕ್ಕೆ ಕಳಿಸಲು ಹಿಂದೆಟ್ಟು ಹಾಕಬಾರದು ಅನ್ನುವಂಥ ಮಾತನ್ನು ಕೂಡ ರಂಗಾಚಾರ್ಯ ಎನ್ನುವಂಥವರು ಹೇಳ್ತಾರೆ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಅಭಿಲಾಷ್ ಮೇತ್ರಿ, ಉಪಾಧ್ಯಕ್ಷರಾದ ಸವಿತಾಬಾಯಿ, ಬಾಲಾಜಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಖಂಡೆಪ್ಪ, ಆಮೇಲೆ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ರಂಗಾಚಾರ್ಯ, ಗ್ರಾಮ ಪಂಚಾಯತ್ ಸದಸ್ಯರಾದ ಶಿವಕುಮಾರ್ ಮೇತ್ರಿ, ವೆಂಕಟರಾವ್ ಡೊಂಬಾಳೆ, ಆಮೇಲೆ ಪರಮೇಶ್ವರ್ ಸೂರ್ಯವಂಶಿ, ಗ್ರಾಮದ ಗಣ್ಯ ವ್ಯಕ್ತಿಗಳಾದ ತಾನಾಜಿ ಬಾಬ್ರೆ, ದಾಮೋದರ್ ದೊಂಬಾಳೆ, ಆರೋಗ್ಯ ಇಲಾಖೆಯ ಕಿರಿಯ ಸಹಾಯಕಿ ರಾಜಮ್ಮ, ಪೋಷಣಾ ಅಭಿಯಾನದ ಆಯುಕ್ತರು ಊರ್ಮಿಳಾ, ಶಾಲಾ ಪೂರ್ವ ಶಿಕ್ಷಣ ಆಯುಕ್ತರು ಮಲ್ಲಮ್ಮ, ಸಿಐಟಿಯು ಸಂಘಟನೆ ಅಧ್ಯಕ್ಷೆ ಪದ್ಮಾವತಿ ಸ್ವಾಮಿ, ವಲಯದ ಮುಖಂಡರಾದ ವಿಜಯಲಕ್ಷ್ಮಿ, ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಾರುತ ರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.